ಕೋಟ್ಯಾಂತರ ಭಾರತೀಯರಿಗೆ ಸ್ಫೂರ್ತಿದಾಯಕರಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಬೀದರ್ನಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು. ಭವ್ಯ ಮೆರವಣಿಗೆ ಮುಖಾಂತರ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವು ಆಚರಿಸಲಾಗಿತ್ತು. ಬೀದರ್ ನಗರದಲ್ಲಿರುವಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯಿಂದ ಪ್ರಾರಂಭಗೊಂಡ ಭವ್ಯ ಮೆರವಣಿಗೆ ಬೀದರ್ನ ಪ್ರಮುಖ ಮಾರ್ಗವಾಗಿ ಚನ್ನಬಸವ ಪಟ್ಟದೇವರ ರಂಗಮಂದಿರವರೆಗೂ ಭವ್ಯ ಮೆರವಣಿಗೆ ಜರುಗಿತು. ಈ ಭವ್ಯ ಮೆರವಣಿಗೆಯಲ್ಲಿ ಸುಳ್ಳು ಕುಣಿತ, ಭಜನೆ ಹಾಗೂ ಡಿಜೆ ನಾದದ ಮೇಲೆ ಹೆಜ್ಜೆಯನ್ನು ಹಾಕುತ್ತಾ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ಇನ್ನಷ್ಟು ಕಳೆಯನ್ನ ತಂದರು. ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಪೌರಾಡಳಿತ ಸಚಿವರಾದ ರಹೀಂ ಖಾನ್, ಬೀದರ್ ಸಂಸದರಾದ ಸಾಗರ್ ಖಂಡ್ರೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಗಿರೀಶ್ ಬದೋಲೆ, ಅಪರ ಜಿಲ್ಲಾಧಿಕಾರಿ, ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ರಘುನಾಥರಾವ್ ಜಾಧವ್, ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ, ಛತ್ರಪತಿ ಶಿವಾಜಿ ಮಹಾರಾಜ ಉತ್ಸವ ಸಮಿತಿಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶಶಿಕಲಾ ಬಿರಾದರ್ ಅವರು ದೀಪವನ್ನ ಬೆಳಗಿಸುವ ಮುಖಾಂತರ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವಕ್ಕೆ ಚಾಲನೆಯನ್ನ ನೀಡಿ ಆಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಸಾಂಸ್ಕೃತಿಕ ಇಲಾಖೆ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಅದೇ ರೀತಿಯಲ್ಲಿ ಬೀದರ್ನ ಸಂಸದರಾದ ಸಾಗರ್ ಖಂಡ್ರೆ ಅವರು ಮಾತನಾಡಿ ಛತ್ರಪತಿ ಶಿವಾಜಿ ಮಹಾರಾಜರ ಅನ್ಯಾಯ ಮತ್ತು ಅತ್ಯಾಚಾರದ ವಿರುದ್ಧ ಕಿಚ್ಚದೆಯಿಂದ ಹೋರಾಟ ನಡೆಸಿದರು. ಅವರಂತೆ ತಾವೆಲ್ಲರೂ ಅನ್ಯಾಯ ಅತ್ಯಾಚಾರದ ವಿರುದ್ಧ ಧ್ವನಿ ಎತ್ತಬೇಕು ಎನ್ನುವ ಮಾತನ್ನ ಹೇಳಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರಾದ ರಘುನಾಥರಾವ್ ಜಾಧವ್ ಅವರು ಮಾತನಾಡಿ, ಜಯಂತ್ಯೋತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸಲು ತಾವೆಲ್ಲರೂ ಸಹಕಾರ ನೀಡಿದಕ್ಕಾಗಿ ಮತ್ತು ಜಿಲ್ಲಾಡಳಿತ ಸಹಕಾರ ನೀಡಿದಕ್ಕಾಗಿ ತಮಗೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎನ್ನುವ ಮಾತುಗಳನ್ನ ಹೇಳಿದರು. ವಿಶೇಷವಾಗಿ ಮಹಿಳೆಯರು ಈ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ವಿಶೇಷ ಧನ್ಯವಾದವನ್ನ ಮಹಿಳೆಯರಿಗೆ ಸಲ್ಲಿಸಿದರು. ಮಹಿಳಾ ಘಟಕದ ಅಧ್ಯಕ್ಷರಾದ ಶಶಿಕಲಾ ಬಿರಾದರ್ ಅವರು ಮಾತನಾಡಿ, ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿರುವ ಸಾಧನೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರಂತೆಯೇ ತಾವು ದಿಟ್ಟ ಛಲದಿಂದ ನಡೆಯಬೇಕು ಮತ್ತು ತಾವೆಲ್ಲರೂ ಈ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿದಕ್ಕಾಗಿ ತಮಗೂ ಸಹ ಧನ್ಯವಾದಗಳು ಎನ್ನುವ ಮಾತುಗಳನ್ನ ತಿಳಿಸಿದರು. माता सबसे सर्वश्रेष्ठ है। अभी मैंने कन्नड़ का एक आपका महाराष्ट्र का कुछ गान सुना, मुझे शब्द समझ में नहीं आए, लेकिन माता का नमन मुझे उसमें समझ में आया। और ये भारत की परंपरा रही है कि कौन से भी जात धर्म का आदमी हो वो महिलाओं का, माताओं का सम्मान करता है। यही हमारी संस्कृति और यही हमारी परंपरा है। आज जो मैं आपके सामने बातें रखने जा रहा हूँ, आपने आज तक जो शिवाजी महाराज का इतिहास सुना है और उस 400 साल पहले शिवाजी महाराज ने कौन सी लड़ाई लड़ी थी और किन लोगों के लिए उन्होंने स्वराज का निर्माण किया था, और वो सब लड़ाई की बातें कहकर एक सांप्रदायिक धर्मांध शक्तियों के बीच में हमारे महापुरुषों को बंदिश कर दिया गया है, उस तरह का इतिहास कहने के लिए मैं नहीं आया हूँ। मेरी पहली आपसे विनती है कि बुद्ध से लेकर बाबा साहेब अम्बेडकर, महात्मा बसवेश्वर जी, महात्मा ज्योतिराव फुले, पेरियार, रामास्वामी नायकर हो, श्री पेरुवल्लीवर संत हो, भारत के जो भी महानायक युगनायक हुए, इन सभी महानायकों को इस जयंती के उपलक्ष्य में विनती करूंगा कि उनको पहले जात धर्म से जो हमने फंसा दिया है उस जात धर्म के चंगुल से बाहर निकालना चाहिए। छत्रपति शिवाजी महाराज हो, चाहे महात्मा बसवेश्वर जी हो, चाहे भगवान बुद्ध हो, चाहे महावीर हो या नामदेव महाराज, तुकाराम महाराज, ये एक जात और एक धर्म के लिए नहीं लड़े तो पूरे मानव के विकास और चिंतन को अच्छा दिन मिले, सुकून मिले, समता प्रस्थापित हो, इसलिए उन्होंने अपना जीवन न्यौछावर कर दिया है। अगर हम उनके सच्चे वारिस भारतीय है तो हम उनको जात और धर्म में बंदिश करना पहले छोड़ देना चाहिए। जो विचारधारा है वो इम्प्लीमेंट करना ये सबसे बड़ी बात है। ये सब भेदभाव, अभी खान साहब ने बोला जात पात धर्म, ये सब छोड़कर, क्योंकि जो अच्छा है उनको देखना, ಅದು ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಅಂದಿನ ಕಾಲದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ರೀತಿಯಲ್ಲಿ ಯುದ್ಧ ಮಾಡ್ತಿದ್ರು, ಅವ್ರು ಯುದ್ಧ ಮಾಡ್ತಾ ಇದ್ದಾಗ ಅವ್ರ ಸಂಖ್ಯೆ ಕಡಿಮೆ ಇದ್ರು ಕೂಡ ಮುಘಲ್ ವಿರುದ್ಧ ಅವ್ರು ಯಾಕೆ ಗೆದ್ರು ಅಂತಂದ್ರೆ ಅವ್ರು ಸರಿಯಾಗಿ ಅವರು ಸ್ಟ್ರಾಟಜಿ ಮಾಡ್ತಾ ಇದ್ರು. ಗೆರಿಲ್ಲಾ ವಾರ್ಫೇರ್ ಅಂತ ಅಂತಾರೆ ಇಂಗ್ಲಿಷ್ದಲ್ಲಿ. ಆ ಸ್ಟ್ರಾಟಜಿ ಮಾಡೋಕ್ಕೋಸ್ಕರ ಅವ್ರು ಇವತ್ತಿನ ದಿವಸ ಯಾವುದೇ ಯುದ್ಧದಲ್ಲಿ ಅವ್ರು ಹಿಂದಾಗ್ಲಿಲ್ಲ. ಅವರು ಧೈರ್ಯದಿಂದ ಹೋಗಿ ಅನ್ಯಾಯ ವಿರುದ್ಧ ಅವ್ರು ಭೇಟಿ ಮಾಡ್ಬೋದು. ಈಗಾಗಲೇ
ಶಿವಾಜಿ ಭವನ್ ಸೆಲೆಕ್ಕಿಂತ ಒಂದು 50 ಲಕ್ಷ ರೂಪಾಯಿ ನಾವು ಇಟ್ಟಿದ್ದು. ಅದು ಕೆಲಸ ಒಂದ್ಸಲ ಈಗಾಗಲೇ ಪ್ರಾರಂಭ ಆಗಿರ್ಬೋದು. ಅಶೋಕ್ ಸೋಂಜಿ ಅವ್ರಿಗೆ ನಾವು ಕೆಲಸ ಮಾಡೋಕ್ಕೆ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಮುಂದೆನೂ ಕೂಡ ನಿಮ್ದು ಏನೇ ಇತ್ತು ಅಂತಂದ್ರೂ ಕೂಡ ನಾವು ಯಾವಾಗಲೂ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ನಾನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ಮತ್ತೊಂದ್ಸಲ ನನ್ನ ವತಿಯಿಂದ ಧನ್ಯವಾದಗಳು ಹಾಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿಯ ಹಾರ್ದಿಕ ಶುಭಾಶಯ ಸಲ್ಲಿಸಿ ಎರಡು ಮಾತುಗೂ ಶಶಿಕಲಾ ಬಿರಾದರ್ ಅಂತ. ನಾವು ಈ ಶಿವಾಜಿ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕಂತ ನನ್ನ ಬಹಳ ವರ್ಷದಿಂದ ಆಸೆ ಇತ್ತು. ಆದರೆ ಇವತ್ತಿನ ದಿವಸ ನನ್ನ ಆಸೆಯನ್ನು ಈಡೇರಿದೆ. ಎಲ್ಲ ತಾಯಿ ಭಗಿನಿ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತು ನನ್ನ ಮಾತೆ ಭಗಿನಿಯರು ಎಲ್ಲರೂ ಬಂದು ನನ್ನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಅವರಿಗೆ ಸಾಷ್ಟಾಂಗವಾಗಿ ಋಣಿಯಾಗಿರುತ್ತೇನೆ ಎಂದು ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಜಿಜಾವು, ಜೈ ಶಿವರಾಯ್. ನನ್ನ ಹೆಸರು ಶಶಿಕಲಾ ಮಾಣಿಕರಾವ್ ಬಿರಾದರ್. हम जो है ना हमारे तरफ से और सरकार के तरफ से शिव जयंती बहुत बड़े पैमाने में मनाया गया. हमारा शुरू आज का प्रोग्राम डीसी ऑफिस में पूजा करके बाद में छत्रपति शिवाजी महाराज के पुतले के पास पूजा करके बहुत पैमाने पे सभी यानी एक ये निकाल के प्रोसेशन निकाल के जो है ना हर योग पुरुष को जैसा भगत सिंह है, अपना बसवेश्वर है, अंबेडकर सर्कल, बोमगंडेश्वर, सभी जितने भी योग पुरुष हैं उनको हार डाल के और बहुत बड़ी पैमाने पे हम जो है ना ये जुलूस निकाले. और यहाँ पर रंग मंदिर में उसके बाद हमारा फंक्शन हुआ. ये फंक्शन को जो भी साथ दिए हमको पूरे समाज के लोग यहाँ पर आए. पूरे हमारे ज़िले के वीआईपी लोग यहाँ कर आके हमारे जो है ना शिव जयंती को अच्छा सहकार करके बहुत बड़े पैमाने पे हमको सहयोग किया. इसलिए मैं बीदर के तमाम सभी जनजातियों के लोगों को जो है ना मैं अभिनंदन करता हूँ, धन्यवाद देता हूँ. क्योंकि शिवाजी महाराज एक जो है ना कास्ट के नहीं थे, वो युग पुरुष थे, जानता राजा थे. सभी के जो है ना हिंदुत्व स्वराज्य निर्माण किया. उनको उनके माताजी ने, जिजाऊ माता ने उनको जो है ना शिक्षण दे के हमारा जो है ना हिंदू स्वराज्य निर्माण करने के लिए एक बड़ा बहुत सही रहा. इसलिए हम यहाँ पर है और आज जो यहाँ पर सहकार करे उसलिए सबका मैं धन्यवाद मांगता हूँ. जय शिवाजी. रघुनाथराव जादव, मैं जिला पंचायत एक्स वाइस प्रेसिडेंट और उसके बाद आज जो समिति बनाई गई समाज के तरफ से उसका अध्यक्ष हूँ. और ये जो है ना मेरे अध्यक्षता में सभी लोग सहकार करके बहुत अच्छी तरह से जो है ना हमको सक्सेस करने के लिए मदद करा. अभी हमारे मिनिस्टर साहब भी हमारा तारीफ़ करे और हमारा प्रोसेशन का भी बहुत लोगों ने बीदर के लोग जो है ना बहुत अच्छा तरीके से मनाए बोल के हमको जो है ना धन्यवाद दिए. इतना बोलकर जय जिजाऊ, जय शिवराय. जय जिजाऊ, जय शिवराया. मी सुरेखा अंकुश कुमार बिरादर. आज छत्रपती शिवाजी महाराजांचं जयंती एवढा उत्साहानं झालं आहे की बीदर जिल्ह्यामध्ये पहिल्यांदा एवढं पब्लिक दिसायला आहे. आणि जेवढंही प्रोसेशन निघालं आहे तेवढं प्रोसेशनबद्दल असं निघायला आज आम्ही लहानपणापासून बीदरमध्ये आहात. लहानपणापासून कधीच झालं नाही असं बीदरमध्ये शिवाजी जयंती. या प्रकाराने ह्या प्रोग्राम साजरा करण्यासाठी एवढे जण साथ दिलेत की त्यांचं सगळ्यांचं मी आभारी आहे. आणि ते एवढे जण यासाठी आम्ही एवढं स्ट्रगल केलं की 6 महिन्याच्यानं सगळे स्त्रियांना जवळ केलं होतं. शिवाजी काय येतं, जिजाऊ काय येतं ह्या सगळ्यांचं माहिती कळून दिलं होतं. म्हणून ह्याच्यामध्ये जास्त प्रोत्साह शशिकला मॅडमला जात आहे की स्त्री एवढे जण बाहेर पडण्यासाठी ह्यांचा जास्त प्रोत्साह आहे. आणि एवढं साजऱ्यानं करण्यासाठी ह्या सरांचं पण आहे, रघुनाथ राजा अध्यक्षांचं पण प्रोत्साह आहे. आणि असंच पुढे राहू द्या आमच्यावर सगळं आशीर्वाद सगळ्यांचा. आणि सगळे असं कार्यक्रम साजरा करण्यासाठी प्रत्येकजण यावं. शिवाजी जेवढे मराठा आहेत आणि जेवढे सगळे समाजाचे आहेत सगळे समाजाचे यायला पाहिजे ही माझी कळकळीची विनंती आहे. आणि मी सुरेखा अंकुश कुमार बिरादर ಫ್ರಮ್ ಮರ್ಕಲ್. ಇವತ್ತಿನ ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಏನು ಜಯಂತಿ ಇತ್ತು ಭಾಳ ಅಂದ್ರೆ ಅತಿ
ವಿಜೃಂಭಣೆ ಥರದಿಂದ ಏನದ ನಾವು ಸಮಾಜ ಬಾಂಧವರನ್ನು ಛತ್ರಪತಿ ಶಿವಾಜಿ ಮಹಾರಾಜರ ವ್ರತನಲ್ಲಿ ಸೇರಿ ಪ್ರತಿಯೊಂದು ಗ್ರೂಪ್ ಏನದ ಅದು ಬೇರೆ ಬೇರೆ ತಂಡ ತಗೊಂಡು ಈ ನಮ್ಮ ವಾರ್ಕರಿ ಸಮುದಾಯ ಆಗಲಿ ಭಜನೆ ಮಂಡಳಿ ಆಗಲಿ ಮತ್ತು ಕೋಲಾಟ ಆಗಲಿ ಮತ್ತು ನಮ್ಮ ಸಮಾಜದ ಏನದ ಸಾಕಷ್ಟು ಸ್ತ್ರೀಯರು ಒಂದು ಲೇಜಿಮ್ ಮುಖಾಂತರ ಆಗಲಿ ಕೋಲಾಟ ಮುಖಾಂತರ ಆಗಲಿ ಅತಿ ವಿಜೃಂಭಣೆತನ ಹಿಂದೆ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಿಂದ ಈ ಡಾಕ್ಟರ್ ಚನ್ನಬಸವ ರಂಗಮಂದಿರ ತನಕ ನಾವು ಏನು ಬಂದಿದ್ದೀವಿ ಮತ್ತು ಇಲ್ಲಿ ಬಂದ ತಕ್ಷಣ ಇಲ್ಲಿ ಇದು ಈ ಮೆರವಣಿಗೆಯಲ್ಲಿ ನಮ್ಮ ಮರಾಠ ಸಮಾಜದ ಬಾಂಧವ ಮತ್ತು ಬಹಿನಿ ಇರಲಿಲ್ಲ, ಬೇರೆ ಬೇರೆ ಜಾತಿ ಧರ್ಮದವ್ರು ಏನದ ಸಾಕಷ್ಟು ಜನ ಇದ್ದರು ಮತ್ತು ಅವ್ರನ್ನೂ ಕೂಡ ಏನದ ಸಾಕಷ್ಟು ಜನ ನಮಗೆ ಸಹಕಾರಿ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲೇನದ ಈ ರಂಗಮಂದಿರನಲ್ಲಿ ಕೂಡ ನಮ್ಮ ವಕ್ತಾರೇನಿರ್ತಾರೆ ಈ ಮಹಾರಾಷ್ಟ್ರದಿಂದ ಪುಣೆದಿಂದ ಮರಾಠ ಸೇವಾ ಸಂಘದ ಏನು ಪ್ರವಕ್ತಾರು ಇರ್ತಾರೆ ಅವ್ರನ್ನೂ ಕೂಡ ಭಾಷೆನ ಏನದ ಭಾಳ ವಿಶೇಷವಾಗಿ ಏನದ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತ ಏನಿತ್ತು, ಮಹಿಳೆಯರ ಬಗ್ಗೆ ಧೋರಣೆ ಏನಿತ್ತು, ಶತ್ರುವ್ರ ಬಗ್ಗೆ ಧೋರಣೆ ಏನಿತ್ತು, ಸವಿಸ್ತರವಾಗಿ ಏನದ ಇತಿಹಾಸ ಅವ್ರೇನದ ನಮ್ಮ ಸಮಾಜ ಮುಂದೆ ಬಂದಂಥ ಎಲ್ಲ ಬಹಿನಿ ಬಾಂಧವ್ರ ಮುಂದೆ ಏನದ ಹೇಳಿದ್ದಾರೆ. ಮತ್ತು ನಮ್ಮದು ಇವತ್ತಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮೋತ್ಸವ ಏನದ ಭಾಳ ಅತಿ ಹರ್ಷ ಉಲ್ಲಾಸ ಪ್ರೇರಣೆದಿಂದ ಏನದ ನಾವು ಎಲ್ಲ ಸಮಾಜದ ಬಂಧುವರು ಮತ್ತು ಬಹಿನಿಯವರು ಕಲಿತು ನಾವು ಆಚರಣೆಯನ್ನು ಮಾಡಿದ್ದೀವಿ. ಅತಿ ಸಂತೋಷ. ಮತ್ತು ತಾವು ಕೂಡ ಏನದ ಇಲ್ಲಿ ಬಂದಿದ್ದೀರಿ, ತಮಗೂ ಕೂಡ ಏನದ ಭಾಳ ಧನ್ಯವಾದ ಏನದ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ. ಇಲ್ಲ ಈ ಬೇಡಿಕೆ ಏನದ ಇವತ್ತಿನ ದಿವಸ ನಾವು ಸಮಾಜ ವತಿಯಿಂದ ಸರ್ಕಾರಕ್ಕೆ ಏನದ ಯಾವುದನ್ನು ಏನದ ಬೇಡಿಕೆ ಇವತ್ತಿನ ದಿವಸ ಏನದ ನಾವು ಏನು ಭೀ ಇಡಲಿಲ್ಲ. ಅದು ಬಾಕಿ ನಮ್ದು ಆರಕ್ಷಣ ಈ ಮೀಸಲಾತಿಗೋಸ್ಕರ ಜಾತಿ ತಾವು ಏನು ಅನ್ಬೇಕಾಗ್ಯದ ನನಗೆ ಗೊತ್ತಾಯಿತು. ನಮ್ಮದು ಸಮಾಜ ಏನದ ಮೀಸಲಾತಿಗೋಸ್ಕರ ಏನು ಹೋರಾಟಿದೆ, ಈ ಸದ್ದಂತೆ ಘನ ಸರ್ಕಾರ ಏನದ ಜಾತಿಗಂತಿ ಏನು ಮಾಡಿದಿದೆ ಅದು ಹೊರಗೆ ಬಂದಿನ ಬಾದ್ ನಾವು ಏನದ ಅದಕ್ಕೆ ನಾವು ನೋಡ್ತೀವಿ, ನೋಡಿ ಏನದ ನಾವು ಮುಂದಿನ ಹೆಜ್ಜೆ ಇಕ್ತೀವಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.